ರೈಟ್ ಆನ್ಸರ್. ಬಡವ್ರು ಮತ್ತೆ ಸುಮ್ಮನೆ ಹೆಂಗೆ ಇಟ್ಕೋತಾರ ಕ್ಯಾಬಿಗೆ ಹಾಕೋ ರೊಕ್ಕ ಕಾರ್ ತೊಗೊಂಬಿಟ್ರೆ ಎಷ್ಟು ಒಳಗೆ ಉಳಿತಾಯ ಬಿಡ್ತಿತ್ತು. ನೀವೇನು ಚಿಕನ್ ಮಟನ್ ಏನು ತಿನ್ನಂಗಿರುತ್ತೆ? ಅವು ತಿನ್ನೋದಿಲ್ಲ. ಪ್ಯೂರ್ ವೆಜ್. ಸಿಗ್ನಲ್ ಬಿಡುತ್ತೆ ಈಗ. ನಮ್ಮ ಕಾರ್ ಅಲ್ಲಿ ಐತಿ, ಇಲ್ಲಾಂದ್ರೆ ಪೂರಾ ರೌಂಡ್ ಹೊಡ್ಕೋಬೇಕಾಗುತ್ತೆ. ಗೈಸ್ ವೆಲ್ಕಮ್ 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 ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಯೂಟ್ಯೂಬ್ ಚಾನಲ್. ಈ ಖಾರ ಯಾಕೆ ಹಾಕಿ ಕೂತಿ ಸುಡ್ತಾನೆ? ಅಯ್ಯೋ ಬರೀ ಉಪ್ಪಾಕಿ ಮಾಡೋಕಿತ್ತು. ಆಮ್ಲೆಟ್ ಮಾಡಂತ ಹೇಳಿ ಉಪ್ಪು ಹಾಕಿ ಸಣ್ಣ ತಂದು ಏನೇನೋ ಮಾಡೋ ಉಪ್ಪರ್ ಹಾಕಿ ಇಲ್ಲ ಯಾಕೆ? ಫಸ್ಟ್ ಕ್ಲಾಸ್ ಜಲ್ದಿ ಮಾಡಿಕೊಡು, ನಾಷ್ಟ ಮಾಡಬೇಕು. ನಾಷ್ಟ ಇವತ್ತು ದೂರ ಹೋಗೋದೈತೆ. ನಾ ಸ್ವಲ್ಪ ಕೆಲಸಕ್ಕೆ ಕರ್ಕೊಂಡೋಗ್ತೀನಿ ಎಲ್ಲರನ್ನು. ಕಲಿಯುಗ ಕೆಟ್ಟೈತಿ ತಂಗಿ ಸೆರಗಿರಲಿ ಮೈ ಮ್ಯಾಗ. ಸಾರಿ, ಸೆರಗಿರ ಮೈ ಮೇಲೇನು ತಲೆ ಮೇಲೇನು ಒಟ್ಟು ಸೆರಗಿ ಇರ್ಲಿ ಅಂತೇಳಿ. ಈಗಿನವ್ರ ಹತ್ರ ತಲೆ ಮೇಲೆ ಹಾಕೊಳ್ಳಲ್ಲ, ಮೈ ಮೇಲಾರು ಹಾಕೋಣ ಅಂತ. ಅಯ್ಯೋ ಚಂತಾನ ತಲೆ ಮೇಲೆ ಹಾಕೊಂಡಿರ್ತಾರೇನು? ಹಿಂಗೆ ಹಾಕೊಂಡಿರ್ತಾರೆ. ಏನಾರ ಫಂಕ್ಷನ್ ಏನಾರ ಮಾಡ ಹಿಂಗೆ ಸ್ವಲ್ಪ ತಲೆ ಮೇಲೆ ಹಾಕೋತಾರ. ಮುದಿ ಅದು ಹೌದೇನು ಬೇರೆ ನಿಂದ ಹೇಳಾಕುತ್ತಿ, ನೀ ಹಾಕೋತ ಹಾಕೊಂಡ ಅದನ್ನ ಹೇಳ ನನಗೆ ಹೇಳಕ್ ಬರ್ತಾಳೆ. ತಮ್ಮ ಆಮ್ಲೆಟ್ ತಮ್ಮ ಜಲ್ದಿ. ನಿನ್ನೆ ಸಾರು ಅನ್ನ. ಬರ್ಲಿ ಬರ್ಲಿ ಬರ್ಲಿ, ಥ್ಯಾಂಕ್ ಯು. ಹಾಂ ಉಪ್ಪಿನಕಾಯಿ ಬರಲಿ. ಸ್ವಲ್ಪ ಜಾಸ್ತಿ ತಿಂದ್ರೆ ಬಿ ಪಿ ಆಗುತ್ತೆ. ಹಾಂ ನಿನಗೆ ಬಿ ಪಿ ಜಾಸ್ತಿ, ನನಗೆ ಬಿ ಪಿ ಕಡಿಮೆ. ಹಂಗೆ ಫ್ಯಾನ್ ಹಚ್ಬಿಡು ಸ್ವಲ್ಪ ಸಾಕು. ಯಾವತ್ತಿದ್ರು ಗಂಡ ಹೇಳ್ತೀನಿ ಅಂದೆ. ಯಾಕವ? ನನಗೆ ಆರಾಮಿಲ್ಲರಾಗ ಒಂದೇ ಹೊತ್ತು ಮಾಡ್ತಿದ್ದ. ನಾನೀಗ 3 ಹೊತ್ತು ಬಿಸಿ ಬಿಸಿ ಮಾಡ್ಕೊಡತ್ತೀನಿ. ನೀ ಗ್ರೇಟ್ ಬಿಡು. ಅದನ್ನ ಮಾಡಿನಿ ಅಂತ ಹೇಳ್ತಿದ್ದ. ನಾಷ್ಟ ಒಂದು ಮಾಡ್ತಿದ್ದ. ನಂದು ಕೆಲ್ಸಾನು ಮಾಡ್ಕೊಂಡು ಮನಿ ಕೆಲ್ಸಾನು ಮಾಡಿ ಅಡಿಗೆನೂ ಮಾಡೋದಂದ್ರೆ ಹಂಗೆ. ನೀ ಎಲ್ಲ ಮಾಡಲ್ಲ ನೋಡು. ನೀ ನಂದು ಮಾಡು. ತಂದು ಹಾಕುದು ನೀನೇ ಮಾಡು, ಮಾಡಿ ಹಾಕುದು ನೀನೇ ಮಾಡು, ಎಲ್ಲ ನೀನೇ ಮಾಡು. ನೋಡು ಹಾ ತಂದು ಹಾಕುದು ಹೊರಗೆ ದುಡಿದು ನೀನೇ ಮಾಡು. ಹ್ಞೂ ಮೇಡಮ್ ಬಾಯ್. ಹೋಗಲ್ಲ ಹಾಂ ಕಟ್ಟಿ ನಿಮ್ಮ ತಂಗ ಏನಿಲ್ಲ. ಸರಿ ಬಾಯ್. ಯಾಕ ರೆಡಿ ಆಗಿಲ್ಲ? ಪೌಡ್ರ್ ಹತ್ಮೇಲೆ ಮರಿ ಒಟ್ಟು ಗಬ್ ನಾಡ್ತೇನೆ. ಒಟ್ಟು ಪರ್ಫ್ಯೂಮ್ ಹೊಡ್ಕೊಳಲ್ಲ. ಇದೊಂದು ಭಾರಿ ಆಡ್ತಾರೆ. ಇದು ಸುಮ್ಮನೆ ಹಾಕಿ ಅನ್ಸತ್ತೆ. ಇದು ಬೇಡ ತೆಗೆದು ಬಿಡ್ತೀನಿ ಹೊಳ್ಳಿ ಬಂದು ಕಿಸಿ. ಸ್ವಲ್ಪ ಲಾಂಗ್ ಜರ್ನಿ ಐತಿ ಇವತ್ತು. ಲಾಂಗ್ ಅಂದ್ರೂ ಒಂದು 25-30 ಕಿಲೋಮೀಟ್ರು. ಇದು 25-30 ಕಿಲೋಮೀಟ್ರ್ ಅಂದ್ರೆ ಒಂದು ತಾಸು ಮಿನಿಮಮ್ ಹಿಡಿತೈತಿ. ನನಗೆ ಒಂದು ಒಗಟ್ಟು ನೆನಪು ಬಂದೈತಿ, ಹೇಳ್ತೀನಿ ನೋಡಿ. ಹೊಡಿತಾರೆ ನಿಂತ ಮಸ್ತ್ ಐತಿ ಒಗಟ್ಟು. ಎಷ್ಟೋ ಮಂದಿ ಗೊತ್ತಿರುತ್ತೆ, ಇವ್ರಿಗೆ ಗೊತ್ತಿಲ್ಲ. ನನಗೆ ಬೆಲ್ ಹೊಡಿಬಾರ್ದು. ಆರಾಮ ಮಕ್ಕೊಂಡಿರ್ತಾರೆ, ಕಡಕ್ಕನ ಹಾರ್ತಾರ ಮತ್ತೆ. ಹಾಂ ಫೋನ್ ತೋರಿಸ್ತೇನೆ 17 ಐತೆ ಅಂತ. ಅದೆಲ್ಲ ಇಲ್ಲಪ್ಪ ಸೀನ್ ನಮ್ಮ ಕಡೆ. ಹೊಳಸು ತೋರಿಸೋದು. ಹಾಂ ಅಂಕಲ್ ಬರ್ತಾನೆ. ಇಸ್ತ್ರಿ ತರಿಸಿದೇನಿದು ಬ್ಲ್ಯಾಕ? ಹೆಂಗೈತೆ ನೋಡು ಕರಿ. ಇದು ಆಗೈತೆ ಚೋಳ. ಹಾಂ ದೀಪ ಒಂದು ಒಗಟ್ಟು ಕೇಳ ನಿನಗೆ. ಬಡವರು ಒಗಿತಾರೆ, ಶ್ರೀಮಂತರು ಇಟ್ಕೋತಾರೆ. ಏನು ಬಡವರು ಒಗಿತಾರ, ಶ್ರೀಮಂತರು ಇಟ್ಕೋತಾರ. ಸುಂತ ಕೇಳಿದ್ನಿದನ್ನ ನಿನ್ನೆ ಗಾಬರಿಗಳಿಗೆ ಕೇಳಿ ಆನ್ಸರ್ ಕೇಳಿ. ಎಷ್ಟು ಮಂದಿಗೆ ಗೊತ್ತಿರುತ್ತೆ, ಗೊತ್ತಿರ್ಲಾರ್ದವ್ರಿಗೆ ಗೊತ್ತಾದ್ಮೇಲೆ ಓ ಹಿಂಗ ಅಂತ ಹೇಳ್ತೀವಿ. ಪ್ರಾಬ್ಲಮ್ ನಿಮಗೇನೆ ಆದರೂ ಸ್ವಲ್ಪ ತಲೆ ಓಡಿಸ್ರಿ. ಬಟ್ ಇವ್ರು ನೋಡು ಎಷ್ಟು ತಲೆ ಓಡಿಸ್ತಾರೆ. ಮುಂಜಾನೆ ಬಂದು ಹುಳ ಬಿಟ್ಬಿಟ್ಟಿನಿ ಅವ್ರಿಗೆ. ಹಾಂ ಕೇಳಿಯಾ? ಹೇಳಿ, ನಿನ್ಗೆ ಗೊತ್ತೈತೇನ? ಗೊತ್ತಾಗಲ್ತ. ಗೂಗಲ್ ಮಾಡ್ತಾನಂತ. ಗೂಗಲ್ ಒಳಗೆ ಹುಡುಕಾಡಿದ್ರು ಸಿಗಲ್ಲ. ನಮ್ಮ ಕಡೆ ಒಗಟ್ಟು ಹುಡುಕಾಡಿದ್ರು ಸಿಗಲ್ಲ. ಅದಕ್ಕೆ ಸುಮ್ಮನೆ ಇಂಗ್ಲೀಷ್ ಒಗಟ್ಟು ಇರ್ಬೇಕು ನೋಡೋದಕ್ಕೆ. ಒಂದನೇ ಉತ್ತರ ಬಟ್ಟಿ ಅಂದ್ಲು ದೀಪ.
ಎರಡನೇ ಉತ್ತರ ಮಶ್ರೂಮ್ ಅಂತ. ಫುಲ್ ಡೀಪ್ ಯೋಚನೆ ಮಾಡತ್ತ ದೀಪ. ಕ್ಲೀವಾ? ತಿನ್ನೋದೇನ ಬಟ್ಟೆ ವಸ್ತು ಏನಾರ ಅದು ನಮ್ಮಲ್ಲೇ ಇರ್ತೈತಿ. ರೈಟ್ ಆನ್ಸರ್. ಬಡವ್ರು ಮತ್ತೆ ಶ್ರೀಮಂತರು ಹೆಂಗ್ ಇಟ್ಕೋತಾರ? ಶ್ರೀಮಂತರ ಮೇಲೆ ಖರ್ಚಿಪ್ ಇರುತ್ತಾ ಹಿಂಗ್ ಮಾಡಿ ಇಟ್ಕೋತಾರ, ಬಡವ್ರು ಒಗಿತಾರ. ಸುಮ್ ಬಾಯ್ ಕೇಳ ಬಾಯ್ ತಪ್ಪೇನ ಹೇಳನವ, ಎಲ್ಲರ ಬಲ್ಲಿ ಇರುತ್ತದ. ಹೇಗೈತಿಪ್ಪ ಹೊಡಪ? ಹೊಲಸೈತನ? ಏನಂತಿದ್ವಿ ಇದಕ್ಕ? ಬೆಳ್ಳಿ ಚಡಿ ನೆಲಕ್ ಬಡಿ ಅಂತಿದ್ವಿ. ಬೆಳ್ಳಿ ಚಡಿ ನೆಲಕ್ ಬಡಿ. ಏನ್ ಸರ್ ನೋಡಿದ್ರೊಳಗೆ ಮೊದಲಿಗೆ ಕಂಗ್ರ್ಯಾಚುಲೇಷನ್. ಯಾಕೆ? ಐಫೋನ್. ಅಯ್ಯೋ ಹಂಗೇನಿಲ್ಲ ಬರ್ರಿ. ಆಮೇಲೆ ಕಂಗ್ರ್ಯಾಚುಲೇಷನ್. ನಮ್ಗೆ ಮಗು ಆಗುತ್ತೈತ್ರಿ, ಅದು ಕಂಗ್ರ್ಯಾಚುಲೇಷನ್ ಹೇಳಾಕತ್ರಿ ಅನ್ಕೊಂಡಿವಿ ನಾವು. ಮಗು ಅದು ಸಪ್ರೇಟ್ ಕಂಗ್ರ್ಯಾಚುಲೇಷನ್. ಹಾ ಥ್ಯಾಂಕ್ ಯು. ಯಾಕಂದ್ರೆ ಹಿಡ್ಕೋತಿ ನಮ್ಗೆ. ಇದು ಹೊಸ ವಿಷಯ ಅಲ್ವೇ ಅಲ್ಲಿದು. ಆರೋ ನಮ್ಮ ಮ್ಯಾಲ ಹುಚ್ಚು ಒಯ್ದು ನಾನು ನಿಮ್ಗೆ ತೋರಿಸೋದು, ಅದ್ರ ಬಂದಾಗ ಹೊಡಿಲಿಲ್ಲ. ಮತ್ತು ದೊಡ್ಡಪ್ಪನ ಪ್ರೀತಿ ಹೆಂಗೆ ಮತ್ತೆ ಹಿಂಗೆ ತೋರ್ಸವ ಹುಚ್ಚು ಒಯ್ದು. ಈ ಸಲ ಭಾಳ ಇದ್ದಾನೆ ಫುಲ್ ಇಲ್ಲಿಂದ ಹಿಡಿದು ನೋಡ್ರಿ. ಒಲೆ ಬಸ್ಸು ಕೈ ಮುಗಿ. ನಾವು ಕ್ಯಾಬಿಗೆ ಹಾಕೋ ರೊಕ್ಕ ಕಾರ್ ತೊಗೊಂಬಿಟ್ರೆ ಎಷ್ಟೋ ಒಳಗೆ ಉಳಿತಾಯ ಬಿಡ್ತಿತ್ತು. ಕ್ಯಾಬ್ ಅವ್ರು ಏನು ಮಾಡೋದು? ಕ್ಯಾಬ್ ಅವ್ರು ಏನು ಮಾಡೋಕಲ್ಲ, ಪ್ರತಿ ಸಲಕ್ಕೆ 500,000 ಕ್ಯಾಬಿಗೆ ಕೊಟ್ಟು ಬರ್ರಿ ಸರ್ ಕೊಡ್ರಿ. ಒಂದಾನೊಂದು ಊರಲ್ಲಿ ನೆಗಡಿ ಬಂತಂದ್ರೆ 3 ದಿನ ಭಾರಿ ತ್ರಾಸ. 3 ದಿನ ಬೇಕು ಕಮ್ಮಲ್ಲ. 3 ದಿನ ನೆಗಡಿ ಜೋಡಿ ಕೆಮ್ಮು ಸೇರಬಾರ್ದು. ಆದ್ರೆ ಕೆಮ್ಮು ಬಂದು ಮತ್ತೆ ತ್ರಾಸ ಜಾಸ್ತಿ. ಅದು ತ್ರಾಸ. ಬರೀ ನೆಗಡಿ ಬಂದು ಹೋದ್ರೆ ಚಲೋ. ಅದು ಮ್ಯಾಪ್ ಒಳಗೆ ನೋಡಿದ್ರೆ ಇಲ್ಲಿ ರೋಡ್ ಒಳಗೆ 80 ಥರ ಹೊಡಿಬೇಕಂತ ತೋರಿಸೈತಿ. ನೆಟ್ಟ ಗಾಡಿ 30 ದಾಟಾಗೋತಿಲ್ಲ. ಮಾತಾಡ್ಸಿಲ್ಲ ಗದಗ ಅವರಲ್ಲ, ನನಗೆ ಬುಕ್ ಮಾಡೋದೇ ಗೊತ್ತಾಯ್ತು. ಯಾರು ನಮ್ಮ ಸಬ್ಸ್ಕ್ರೈಬರ್ ಅಂತ ಅಣ್ಣ. ಗದಗ ಬಲೆಯಲ್ಲಿ ಅಣ್ಣ ನಿಮ್ದು? ಗದಗ ಬಲೆಯಲ್ಲಿ ನರೇಗಲ್ಲ ಬೆಟಗೇರಿ ಹತ್ರ ಆಗತ್ತೆ ನಿಮ್ದು? ಬೆಟಗೇರಿಗೆ ನಮ್ಮ ಅಕ್ಕರ್ನ ಕೊಟ್ಟೈತಲ್ಲೇ. ನಮ್ಮ ಅಕ್ಕರ ಅದರಲ್ಲಿ. ನೀವೇನು ಚಿಕನ್ ಮಟನ್ ಏನು ತಿನ್ನಂಗಿಲ್ಲ? ಅವು ತಿನ್ನೋದಿಲ್ಲ. ಪ್ಯೂರ್ ವೆಜ್. ಪ್ಯೂರ್ ವೆಜ್. ಅಪ್ಪ ಹೆಂಗಾರ ಇದು ಬಿಡ್ತೀರಿ ನೀವು ಒಟ್ಟ ತಿನ್ನಲಾರ್ದ? ಅದು ಅಭ್ಯಾಸ ಇಲ್ಲತ್ತಲ್ಲ, ತಿನ್ಬೇಕು. ಅಭ್ಯಾಸ ಇಲ್ಲ ತಿನ್ಬೇಕಂತ ಅನ್ಸೋದಿಲ್ಲ ನಮ್ಗೆ. ಒಂದೊಂದ್ಸಲ ಒಂಡ್ರ ಆಗ್ಬಿಡ್ತೀವಿ. ನಮ್ಗೆ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಅದಾರ. ಚಪಾತಿ ನಾವು ಒಟ್ಟ ಇದನ್ನ ತಿನ್ನಲ್ಲ ಅಂತಂತಾರ. ಹೆಂಗೆ ತಿನ್ನೋದಿರ್ತಾರಪ್ಪ ಅಂತೇಳಿ ನಾವು ಊಟ ಮಾಡಾಗ ಜಸ್ಟ್ ಒಂದು ತತ್ಯರ ಇರ್ಬೇಕ್ರಿ. ಅವಾಗ ಒಂದು ಊಟ ಮಾಡಿನಪ್ಪ ಅಂತ ಅನ್ಸುತ್ತೆ. ಅದು ಉಡಂದಾನೆ ಬಂದ್ಬಿಟ್ರಲ್ಲ, ಅಭ್ಯಾಸನ ಎಲ್ಲರೂ ಎಲ್ಲಿ ಬಿತ್ತಿರತ್ತೆ. ಕಬ್ಬನ್ ಪಾರ್ಕ್ ರೋಡ್, ಚಿನ್ನಸ್ವಾಮಿ ಸ್ಟೇಡಿಯಂ. ಇದೆ ಸ್ಟೇಡಿಯಂ. ಟ್ರಾಫಿಕ್ ಆಗೈತೆ, ನಿಂತು ಬಿಟ್ಟಿವಿಲ್ಲಿ. ಲಾಸ್ಟಿಗೆ 1.5 ಹೆಚ್ಚು ಕಮ್ಮಿ 1 ರಿಂದ 1.5 ಅವರ್ ಆಯ್ತು ಜರ್ನಿ ಮಾಡಿದ್ವಿ ಇಲ್ಲಿಗೆ ಬರ್ಬೇಕಂದ್ರೆ. ಯಪ್ಪ ಸಾಕಾಯ್ತು. ಬರೀ ಎಷ್ಟು 25 ಕಿಲೋಮೀಟರ್ ಅಲ್ಲ, 25-30 ಕಿಲೋಮೀಟರ್ ಅಷ್ಟೇ. ಮತ್ತೆ 2 ಕಿಲೋಮೀಟರ್ ರೌಂಡ್ ಹೊಡಿದಂತ ನಾವು ಅಲ್ಲಿಂದ ಬಂದು. ಬರ್ತಾರೆ ಕಡೆ ಸರ. ಏನು ಹೇಳಬೇಕ್ರೆ ನಮ್ಮ ಕೆಲಸ ಹೆಂಗಿರ್ತಾವ ನೋಡಿ. ಭಾಳ ಬರೀ ತೆಲಿ ಕೆಲಸ ನಮ್ಮ. ಊಟ ಮಾಡಬೇಕು. ಊಟ ಮಾಡೋಕ್ಕೊಂದು ಒಳ್ಳೆ ಹೋಟೆಲು ನೋಡಾಕತ್ತೀವಿ. ಎಲ್ಲ ದೊಡ್ಡ ಅಲ್ಲಿ ನಮಗೆ ಟೇಸ್ಟ್ ಸರಿ ಹೋಗಲ್ಲ. ಕರೆಕ್ಟಾಗಿ ಉಪ್ಪು ಖಾರ ಬಾಯ್ತುಂಬ ಕೊಡುವಂಥ ಹೋಟೆಲ್ ನೋಡಾಕತ್ತೀವಿ ನಾವು. ಅದ್ರಾಗ ಸರ್ ನಮ್ಮ ಕಡೆದವ್ರು ಅದಾರ. ಅವ್ರಿಗೆ ನಾರ್ಮಲ್ ಅಂತ ಇಂಥವು ಆಗಲ್ಲ. ಜವಾರಿ ಫುಡ್ ಹುಡ್ಕಾಡೋದು ಈಗ ಒಟ್ಟು
ಇಲ್ಲ ಆ ಕಡೆ ನಮ್ಮ ಕಡೆ ಹೋಗಿ ತಿಂತಿದ್ವಿ, ಬಟ್ ಕ್ಯಾಬ್ ನಾವು ನಡು ಎಲ್ಲಿ ನಿಂದ್ರಿಸಂಗಿಲ್ಲ, ಇಲ್ಲಿಂದ ಬಿಟ್ಟು ಸೀದಾ ಮನೆಗೆ. ಅದೇ ಪ್ರಾಬ್ಲಮ್. ಮತ್ತೀಗ ಒಂದೂವರೆ ತಾಸು ಆಗುತ್ತೆ, ಅಷ್ಟು ತನಕ ಹೊಟ್ಟೆ ಹಸು ನಮಗೆ ತಡೆಯೋಕ್ಕಾಗಲ್ಲ. ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ಮೇಲೆ ಆತಿಗೆ ನಡೆಯಕ್ಕೆ ನಾವು ವಾಕ್ ಮಾಡ್ಬೇಕು ಅವಾಗ. ಅದಕ್ಕಂತೇಳಿ ಇರಲಿ ಅಂತೇಳಿ ಸುಮ್ಮನೆ ಮಾತಾಡ್ಕೋತ ನಡ್ಬಿಡ್ತೀವಿ. ಇಲ್ಲೇ ಹತ್ರ ಐತಿ, ಅಲ್ಲೊಂದು ಬೋರ್ಡ್ ನೋಡಿ ಜೋಳದ ರೊಟ್ಟಿ ಸಿಗುತ್ತೆ ಸಂದರಲ್ಲಿ, ಅಲ್ಲಿ ಟ್ರೈ ಮಾಡ್ಬೇಕಂತ ಇವತ್ತು. ಹೋಟೆಲ್ ಲೊಕೇಶನ್ ಹಾಕೊಂಡು ನೋಡಿದ್ವಿ, ಅದಂತೂ ಸಿಗಲಿಲ್ಲ. ಇಲ್ಲೈತೆ ನಮ್ಮ ಬಸವೇಶ್ವರ್, ನಮ್ಮ ಕಡೆ ಅವ್ರು. ಹಾಂ ಆರಾಮ್ ರೀ, ಆರಾಮ್ ರೀ. ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರಿ ಸರ್. ಥ್ಯಾಂಕ್ ಯು ರೀ. ಏ ಪ್ರೇಮು ಮಾತಾಡ್ಸೋಣ. ನೋಡ್ಕೊಂಡು ನೋಡು. ಹೌದು ಬಾಯ್. ಊಟ ಇಲ್ಲೇ ಐತಿ ನೋಡ್ರಿ. ನಮ್ಮ ಕಡೆನೂ ಜೋಳದ ರೊಟ್ಟಿ 70-80 ರೂಪಾಯಿ ಊಟ. ಇಲ್ಲಿನೂ ಅಷ್ಟೇ ಜಾಸ್ತಿ ಇಲ್ಲ. ಮೆಣಸಿನ್ಕಾಯಿ ಇದು ಇದ್ರೂ ನಮ್ಮ ಕಡೆ ಹೋಟೆಲ್ ಅನ್ನಂಗೆ ಹಿಂಗಿರ್ಬೇಕು. ಉಪ್ಪಚ್ಚಿದ ಮೆಣಸಿನ್ಕಾಯಿ, ಉಪ್ಪಿನಕಾಯಿ, ಹಿಂಡಿ, ಶೇಂಗಾದ ಹಿಂಡಿ ಇವು ಎಲ್ಲ ಕೊಟ್ಬೇಕದು. ಫಸ್ಟ್ ಸಿಂಗಲ್ ರೊಟ್ಟಿ ಕೊಟ್ಟಾಗ ಬದ್ನಿಕಾಯಿ ಪಲ್ಯ, ಅವ್ರು ತುಂಬ ಬದ್ನಿಕಾಯಿ ಪಲ್ಯ. ಮೆಣಸಿಗೆ ತೊಗೊಬೋದು. ಬಿಸಿ ರೊಟ್ಟಿ ಹಂಗೆ ತಂದು ಹಂಗೆ ಕೊಡ್ತಾರೆ ಅವರು, ನಾವು ಹಂಗೆ ಹೊಡೆ ಹೋಗ್ತೀವಿ. ಇನ್ನು 6 ರೊಟ್ಟಿ ಎಕ್ಸ್ಟ್ರಾ ಹೇಳಿ ಮತ್ತೆ ಬರ್ತೈತೆ ಬಂದು. ರೊಟ್ಟಿ ಹಂಗೆ ನೋಡು ಸರಕ್ ಅಂತ ಖಾಲಿ ಆಗ್ಬಿಡ್ತಾವೆ. ಎತ್ಕೊಳ್ತಾವಲ್ಲ ನಾವು ಬರ್ತಾವೇನ ಹಂಗೆ ಬಿಸಿ ಮುಟ್ಟುಬಿಟ್ಟೆ ನಾನು. ತರ್ಸಲ್ ಬರ್ತದೆ. ನೆಕ್ಸ್ಟ್ ಪಲ್ಯ ಹಾಕೋದು ಚಿಡಿ. ಫಸ್ಟ್ ರೈಸ್ ಹಾಕ್ಕೊಂಡು ಮೊಸರು ಮಿಕ್ಸ್ ಮಾಡ್ಬೇಕು. ಹಾಂ ಮ್ಯಾಲೆ ಸಾರು ಗೀರೆಲ್ಲ ಮಿಕ್ಸ್ ಮಾಡಿ ಮೊದಲು ಹಿಂಗೆ ಟೇಸ್ಟ್ ನೋಡ್ಬೇಕು. ಹಾಕ್ರಿ ಕುಂಬಳಕಾಯಿ ಇಲ್ಲಿ ಬಿಡ್ರಿ, ನುಗ್ಗಿಕಾಯಿ ಬಂತಲ್ಲ ಸಾಕು ಬೇಕ ನಮಗೆ. ಹಾಕು ಸಾರು ಮಸ್ತ್ ಐತಾ? ಮಸ್ತ್ ಭಾಳ ಬೇಡ್ರಿ, ಸ್ವಲ್ಪ ಹೀಟ್ ಆಗುತ್ತೆ ಅಷ್ಟು ಸ್ವಲ್ಪ. ಹಾಂ ಓಕೆ ಥ್ಯಾಂಕ್ ಯು. ಸೌತ್ ಇಂಡಿಯನ್ ಮೀಲ್ಸ್ ಬೇರೆ, ನಾರ್ತ್ ಇಂಡಿಯನ್ ಮೀಲ್ಸ್ ಬೇರೆ. ನಾರ್ತ್ ಇಂಡಿಯನ್ UK ಮೀಲ್ಸ್, ನಾರ್ತ್ ಕರ್ನಾಟಕ ಮೀಲ್ಸ್. ಸಿಗ್ನಲ್ ಬಿಡುತ್ತೆ ಈಗ, ನಮ್ಮ ಕಾರ್ ಅಲ್ಲಿ ಐತಿ. ಇಲ್ಲಾಂದ್ರೆ ಪೂರಾ ರೌಂಡ್ ಹೊಡೆದೋಗ್ಬೇಕಾಗುತ್ತೆ. ಸಿಗ್ನಲ್ ಇಲ್ಲೇ ಐತಿ ನಮ್ಮ ಕಾರ. ನೋಡಿ ಹೊಟ್ಟೆ ಫುಲ್ ಆಗ್ಬಿಟ್ಟೈತಿ, ಅಳಗಾಡಕ್ಕೆ ಆಗುತ್ತಿಲ್ಲ, ಹೊಟ್ಟೆ ಫುಲ್ ಆಗ್ಬಿಟ್ಟೈತಿ. ಹೇಳಿ ಎಸ್. ಬಿಡ್ರಿ ಹೇಳ್ರಿ. 015 ಸುಮ್ಮ ಮಕ್ಕೊಂಬಿಡುದಿ. ನಮ್ಮ ಡೆಸ್ಟಿನೇಷನ್ ಬರುತ್ತಲ್ಲ, ಮನೆ ಬರುತ್ತಲ್ಲ, ಊಟಕ್ಕೆ ಫಸ್ಟ್ ಕ್ಲಾಸ್ ಮಕ್ಕೊಂಡು ನಾವು ಬಂದು ಹೆಂಗಿತ್ತು ಸರ್ ಜರ್ನಿ? ನನಗೆ ಇದೇ ನೆಗಡಿ ಬಂದ್ರೂ ನಾನು ಅಷ್ಟು ವೀಕ್ಸಿಗೆ ಸಾಕೋಬಿಟ್ರು. ಸರಿ ಅಪ್ಪಾಜಿ ಹೋಗ್ರವ.
ಬಾಯ್. ಏನು ಬಿಟ್ರೇನ್ರಿ? ಏನ್ರ ಬಿಟ್ರೇನು ಮತ್ತೆ? ಏನು ಬಿಟ್ಟಿಲ್ಲ. ಬಾಯ್ ಬ್ರೋ. ಹೋಗ್ರಿ ಬಿಟ್ರೆ ಕಸ ಭಾಳ ಆಗುತ್ತದ. ಹೋಗಿ ದನಕ್ಕೆ ಹಾಕಿ ಬಂದ್ಬಿಡ್ತು. ಮೆಹಬೂಬಾ ಎಲ್ಲದಳ ನಮ್ಮ ಮೆಹಬೂಬಾ? ಇಲ್ಲಿ ಏನಿಲ್ಲ ಮತ್ತು ಪಡೆದ ತೆಗಿಬೇಕು ತಡಿ ಎಲ್ಲ ಇವನ್ನ. ಇದೇ ಜಾಗ ಬಿಟ್ಟಿರ್ತೀನಿ ಅನ್ಸಾಕ. ಹೆಚ್ಚಿಲ್ಲ ನೀನು ಚಾ ಮಾಡ್ಕೊಡು. ಚಾ ಮಾಡು ಫಿಕ್ಸ್. ಹಾ ಸಂಕಟ ಬಂದಾಗ ವೆಂಕಟರಮಣ. ಈಗ ಕರಿ ಚಾ ನೆನಪಾಗುತ್ತೆ ನನಗೆ, ಶುಂಠಿ ಚಾ ನೆನಪಾಗುತ್ತೆ. ಯಾಕಂದ್ರೆ ನಂದು ಸ್ವಲ್ಪ ನೆಗಡಿ ಏನು ಬಂದಿತ್ತಲ್ಲ ಹೋಗೈತದ. ಮತ್ತು ಒಂದೇ ಮನೆಯಾಗ ಇರ್ತೀವಿ ಅಂದಮೇಲೆ ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಒಂದೊಂದು ಜನರು ಬಂದ್ಬಿಡ್ತೈತೆ. ನೋಡ್ರಿ ಇವತ್ತು ಬೇಕಂತ ಹಾಲು ಹಾಲು ಸ್ವಲ್ಪ ಸಕ್ಕರೆ ಸೇರಿಸಿ ಈಗ ಮಿಕ್ಸರಂಬಿಸಿ ಈ ಮಗ್ಗಿನಿಂದ ಮಗ್ಗಿಗೆ ಸವೀರಿ ಟೇಸ್ಟಿ ಕಾಫಿ. ಕಾಫಿ ಅಲ್ಲದು ಚಾ. ಇವೇನಂತ ನನಗೆ ಗೊತ್ತಿಲ್ಲ. ಹಾ ನಾನು ಆರ್ಡ್ರೂ ಮಾಡಿಲ್ಲ. ಸುದ್ದ ಹಿಂಗೆ ಏನ್ರ ಯಾರು ನಮ್ಗೆ ಗೊತ್ತಿಲ್ಲ ಆರ್ಡರ್ಸ್ ಬಂದ್ಬಿಟ್ರೆ ಏನೇನ್ರ ತೆರೆ ಹುಳ ಬಿದ್ದುಬಿಡ್ತು. ಏನು ಏನ್ರ ಆರ್ಡರ್ ಮಾಡಿದ್ದೇನೆ? ಪ್ರಿಪೇಡ್ ಅದಾವ, ಪೇಡ್ ಮಾಡಿದ್ದದಾವು. ತೆಗಿ ನೋಡು ಮೇನದಾವ. ತೆಗಿ ಗೊತ್ತಾಗಲ್ಲ. ಇಲ್ಲ ಏನೂ ತರಿಸಿಲ್ಲ, ಏನೂ ಹೇಳಿಲ್ಲ ಯಾರಿಗೂ. ನೋಡಿ ತೆಗಿ. ಏನು ಬರೋ ರಟ್ ಅದಾವೇನು? ನನಗಂತ್ರ ಅದ್ರೊಳಗೆ ಏನು ಕಾಣವಲ್ಲ. ಹಾ ಏ ಇಲ್ಲ ಏನ ಐತಿ. ಏನ ಮಾಡಿದ್ದೆ ಇದು ಅದೇ ಇದ್ರೆ ಇನ್ನೊಂದು ತೆಗೆದು ನೋಡು. ನಾವು ಬರೀ ರಟ್ ಬಂದೈತಿ ಮಾಡ್ಬಿಡ್ತೀವಿ ನಾವು. ಕವರ್ನಾಗ ಕಳಿಸ್ಬೇಕಿಲ್ಲ. ಅದು ಸೇಮ ಇಲ್ಲಿ ಬಿಡು. ಓಕೆ ಸಾರಿ, ನಾ ಏನೋ ಅನ್ಕೊಂಬಿಟ್ಟಿದ್ದೆ. ಜಾಸ್ತಿ ಬಿಸಿ ಅದು ನೋಡವು. ಇನ್ನು ಬಿಸಿನೀರ ಕುಡಿಬೇಕು. ಕಾಸಾಕ ಫುಲ್ ಹೊಲಸು ನೀರು ತನಕ ಕಾಸ್ಬೇಕು. ಇದು ಆಲ್ರೆಡಿ ಫಿಲ್ಟರ್ ಆಗೈತಿಲ್ಲ, ಈ ನೀರು ಬೆಚ್ಚ ಮಾಡಿ ಸಾಕು. ತುಂಬಿಟ್ಟು ಇದನ್ನ ಕುಡಿ. ಅಪ್ಪಿ ತಪ್ಪಿನೂ ತಣ್ಣೀರು ಕುಡಿಬೇಡ. ಹಾಕಿದ್ಯಾ ಅವು? ಒಂದು ಗ್ಲಾಸ್ ಒಳಗೆ ಹಾಕೊಡು. ಕಡ್ಲಿ ಬರೀ ಅದು ನೋಡಣ್ಣ ತಿಂದೆ. ಸ್ವಲ್ಪ ತಳಕ್ಕೆ ಕಸ ಉಳಿಸ್ದಂಗೆ ಉಳಿಸಾಳ ಅನ್ನ ತಿಂದಿನಿ ನಾನು. ಏನು ಮಾಡೋದು ಜೀವನ ನೋಡ್ರಿ. 2 ವರ್ಷ ಆಗಲಿ ನೀವೇ ಆಗ್ತೀನಿ ಆಗುತ್ತೀನಿ. ನೀ ಸ್ವಲ್ಪ ಕುಡಿ, ನಾ ಸ್ವಲ್ಪ ಕುಡಿತೀನಿ. ನೀ ಎತ್ತು ಕುಡಿ. ನನಗೆ ಯಾಕೆ ಬಾಯ್ಸ್ ಕುಡಿಬೇಡಂತಿ? ಆಯ್ತು ಕುಡಿ. ಏ ತಳ ಕೂತು ಆರಾಮ್ ಕುಡಿ. ನೀ ತಳ ಕೂತು ಕುಡಿಬೇಕಂತ ಬಾಯಿ ಹಚ್ಚಿ ತಳ ಕೂತು ಕುಡಿದು ಉಳ್ದಾಗ ನನಗೆ ಕೊಡು. ಎಂತ ಹೆಂಡತಿ ನನ್ನ ಜೀವ ಹೆಂಡತಿ. ಏನಂತ ಗೊತ್ತಾ? ಎಂತ ಗಂಡ ನಿಮ್ಮ ಅಜ್ಜಿ ಪಿಂಡ ಅಂತ ಅಂದಿಲ್ಲ. ಅದಕ್ಕೆ ರೈಮಿಂಗ್ ವರ್ಡ್ಸ್ ಅದೇ ಬರ್ತೈತಿ ನನಗೆ ಅಂದಿ ನೀನು. ಇವತ್ತ ಅಜ್ಜಿ ಒಂದು ಕತೆ ಹೇಳಕ್ಕೆ ಬಂದಾಳ. ಇದೇ ಬುಕ್ ನೋಡ್ರಿ. ಬುಕ್ ಯಾವ್ದು ಅಂತ ಕೇಳಿದ್ರಲ್ಲ, ಅಜ್ಜಿ ಹೇಳಿದ 101 ಸ್ಟೋರೀಸ್. 101 ಕತೆಗಳು. ಯಾಕ ಅಜ್ಜಿ ಹೇಳ್ತಾ ಅಂದೇಳ ಮತ್ತೆ? ಹಾ ಅಜ್ಜಿನ ಅನ್ಕೋ. ನೀ ಚಸ್ಮಾ ಹಾಕೊಂಡಿಲ್ಲ ಹೆಂಗು. ಹಾ ಹೇಳ ಕತೆ ಹೆಸರು ಹೇಳಿ. ಇವತ್ತೇನೈತಿ? ಆಹಾರವನ್ನು ಹಂಚಿ ಉಣಬೇಕು. ಓಕೆ.
ಒಬ್ಬ ಶ್ರೀಮಂತ ಒಬ್ಬನೇ ವಾಸಿಸುತ್ತಿದ್ದ. ಅವನು ಅವಿವಾಹಿತನಾಗಿದ್ದ, ಮದುವೆ ಆಗಿದ್ದಿಲ್ಲ. ನಾನಾ ನಮೂನೆಯ ಆಹಾರಗಳನ್ನು ಉಣ್ಣುವುದು ಅವನಿಗೆ ಪ್ರೀತಿ. ಅದಕ್ಕಾಗಿ ಅವನು ನಾನಾ ಶೈಲಿಯ ಅಡುಗೆಗಳನ್ನು ಅರಿತಿದ್ದ. ಸೇವಕನೊಬ್ಬನನ್ನು ನೇಮಿಸಿಕೊಂಡಿದ್ದ. ಆ ಸೇವಕ ಅಡುಗೆಯ ಜೊತೆಗೆ ಇತರ ಮನೆ ಕೆಲಸಗಳನ್ನು ಮಾಡುತ್ತಿದ್ದ. ಆ ಸೇವಕನಿಗೆ ಒಡೆಯ ಕೈತುಂಬ ಸಂಬಳ ಕೊಡುತ್ತಿದ್ದ. ಆದರೆ ಅವನು ಸೇವಕನಿಗೆ ತನ್ನ ಆಹಾರದಲ್ಲಿ ಪಾಲು ಕೊಡುತ್ತಿರಲಿಲ್ಲ. ಸೇವಕನು ಮಾಮೂಲಿ ಅಡಿಗೆಯನ್ನೇ ಊಟ ಮಾಡಬೇಕೆಂದು ಅವನು ಬಯಸಿದ್ದ. ಸೇವಕನು ಒಂದು ದಿನ ಹಾಲು ಮತ್ತು ಪನ್ನೀರ್ ಬಳಸಿ ಒಂದು ಸಿಹಿ ತಿಂಡಿಯನ್ನು ತಯಾರಿಸಿದ್ದ. ಆ ತಿಂಡಿ ಬಲು ರುಚಿಕರವಾಗಿತ್ತು. ಒಡೆಯನು ಅದನ್ನು ತಿಂದು ಬಲು ಸಂತೋಷಗೊಂಡ. ಆ ತಿಂಡಿಯನ್ನು ಸೇವಕ ತಿನ್ನುವುದು ಒಡೆಯನಿಗೆ ಇಷ್ಟವಿರಲಿಲ್ಲ. ಎಲ್ಲ ತಿಂಡಿಗಳನ್ನು ತಾನೇ ತಿಂದು ಬಿಡುವುದು ಅವನಿಂದಾಗಲಿಲ್ಲ. ಅದರಲ್ಲಿ ಉಳಿದ ಭಾಗವನ್ನು ಫ್ರಿಡ್ಜ್ನಲ್ಲಿಡು, ನಾಳೆ ತಿನ್ನುತ್ತೇನೆ ಎಂದು ಅವನು ಸೇವಕನಿಗೆ ಹೇಳಿದ. ಸೇವಕನು ಆ ತಿಂಡಿಯನ್ನು ಫ್ರಿಡ್ಜ್ನಲ್ಲಿಟ್ಟ ನಂತರ ಬೇರೆ ಕೆಲಸಗಳಲ್ಲಿ ನಿರತನಾದ. ಒಡೆಯನ ಉದ್ದೇಶವೇನೆಂದು ಅವನಿಗೆ ತಿಳಿದಿತ್ತಾದರೂ ಅವನೇನು ಹೇಳುವಂತಿರಲಿಲ್ಲ. ಮಲಗುವ ವೇಳೆ ಬಂದಾಗ ಒಡೆಯನು ಸೇವಕನನ್ನು ಕರೆದು ಹೀಗೆ ಹೇಳಿದ: ನನಗೆ ಒಂದು ಆಲೋಚನೆ ಹೊಳೆದಿದೆ. ನಮಗೆ ಏನು ಕನಸು ಬಿದ್ದಿತೆಂದು ನಾಳೆ ಬೆಳಗ್ಗೆ ನಾವು ಹೇಳೋಣ. ಯಾರಿಗೆ ಹೆಚ್ಚು ಉತ್ತಮ ಕನಸು ಬಿದ್ದಿತೋ ಅವರು ಫ್ರಿಡ್ಜ್ನಲ್ಲಿರುವ ಆ ತಿಂಡಿಯನ್ನೆಲ್ಲ ತಿನ್ನಬಹುದು ಅಂತ ಹೇಳ್ತಾನೆ. ಸೇವಕನು ಒಡೆಯನ ಆಜ್ಞಾವರ್ತಿಯಾದುದರಿಂದ ಏನು ಹೇಳದೆ ಅವನ ಮಾತಿಗೆ ಒಪ್ಪಿದ. ಅವನಿಗೂ ಆ ತಿಂಡಿ ತಿನ್ನಲು ಬಲು ಆಸೆಯಾಗಿತ್ತು. ಇಬ್ಬರು ಚೆನ್ನಾಗಿ ನಿದ್ರಿಸಿದರು. ಬೆಳಗ್ಗೆ ಸೇವಕನು ದನಿ ಬಳಿ ಹೋದ. ಏನು ಕನಸು ಬಿತ್ತೆಂದು ಹೇಳುವಂತೆ ಒಡೆಯನನ್ನು ಸೇವಕ ಕೇಳಿದ. ಒಡೆಯ, ನೀವು ನನ್ನ ದನಿ, ಮೊದಲು ಮಾತನಾಡುವ ಹಕ್ಕು ನಿಮ್ಮದು. ಆದ್ದರಿಂದ ನಿಮ್ಮ ಕನಸನ್ನು ಮೊದಲು ಹೇಳಿರಿ ಎಂದ. ಒಡೆಯನು ಬಲು ಉತ್ತಮ ಕನಸನ್ನು ಕಂಡನೆಂದು ನಾನು ಯೋಜನೆ ಹಾಕಿದ್ದೆ. ಆದರೆ ಅವನು ಹೇಳಿದ, ನಾನು ಈ ಪ್ರಪಂಚದ ರಾಜನಾದನೆಂದು ಎಂದು ಕನಸು ಕಂಡ. ನಾನು ಇಡೀ ಭೂಮಿಯನ್ನೇ ಆಳುತ್ತಿದ್ದೆ. ಬೇರೆ ಖಂಡಗಳು ರಾಜರು ತಮ್ಮ ರಾಜ್ಯಗಳನ್ನು ನಾನೇ ಆಳುವಂತೆ ನನ್ನನ್ನು ಕೇಳಿಕೊಳ್ಳುತ್ತಿದ್ದರು. ಆ ರಾಜ್ಯಗಳು ಅಧಿಪತ್ಯವನ್ನು ನಾನೇ ತೆಗೆದುಕೊಂಡೆ. ಎಲ್ಲರಿಗೂ ನಾನೆಂದರೆ ಅಭಿಮಾನ, ಪ್ರೀತಿ. ಈಗ ನಿನ್ನ ಕನಸು ಹೇಳು ಎಂದನು. ಸೇವಕನು ಮೇಲ್ನೋಟಕ್ಕೆ ಕಾಣಿಸಿದಂತೆ ಬಲು ಸರಳ ಮನುಷ್ಯನಾಗಿರಲಿಲ್ಲ. ಅವನು ಹೇಳಿದ, ಸರ್, ನನ್ನ ಕನಸು ನಿಮ್ಮಂತೆ ಮಹಾ ಕನಸೇನೂ ಆಗಿರಲಿಲ್ಲ. ಅದು ಸರಳವಾದ ಕನಸಾಗಿತ್ತು. ನಾನು ನಿದ್ರಿಸುತ್ತಿರುವಾಗ ಒಂದು ಭೂತ ನನ್ನನ್ನು ಎಬ್ಬಿಸಿತು. ಅವನು ನನ್ನನ್ನು ಕೊಲ್ಲಲು ಬಂದಿದ್ದ. ನನ್ನನ್ನು ಯಾಕೆ ಕೊಲ್ಲಬೇಕು ಎಂದು ನಾನು ಅವನನ್ನು ಕೇಳಿದೆ. ಅವನು ನನ್ನೊಡನೆ, ಒಂದೇ ನೀನು ಫ್ರಿಡ್ಜ್ನಲ್ಲಿರುವ ಆ ಸಿಹಿ ತಿಂಡಿಯನ್ನು ಪೂರ್ತಿಯಾಗಿ ತಿನ್ನಬೇಕು, ಇಲ್ಲವಾದರೆ ನಾನು ನಿನ್ನನ್ನು ಕೊಲ್ಲುವೆ ಎಂದು ಬೆದರಿಸಿದ. ನಾನು ತಪ್ಪಿಸಿಕೊಳ್ಳಲು ಯತ್ನಿಸಿದೆ. ಆದರೆ ಅವನು ಖಡ್ಗವೊಂದನ್ನು ಝಳಪಿಸುತ್ತಾ ನನ್ನನ್ನು ಬೆನ್ನಟ್ಟಿ ತೊಡಗಿದ. ಹೀಗಾಗಿ ನಾನು ಪ್ರಾಣ ಉಳಿಸಿಕೊಳ್ಳಲು ಅಡಿಗೆ ಮನೆಯತ್ತೆ ಓಡಿ ಆ ಸಿಹಿ ತಿಂಡಿಯನ್ನು ತಿನ್ನತೊಡಗಿದೆ. ಒಡೆಯನಿಗೆ ಸೇವಕನ ಅಮಾಯಕದಂತೆ ಕಾಣುವ ಮುಖವನ್ನು ನೋಡಿ ಕೋಪ ಬಂತು. ಅವನಿಗೆ ಆಶ್ಚರ್ಯವಾಯಿತು. ಅವನು ಸೇವಕನಿಗೆ ಹೀಗೆ ಹೇಳಿದ, ನೀನು ನನ್ನನ್ನು ಯಾಕೆ ಎಬ್ಬಿಸಲಿಲ್ಲ? ನಾನು ಅವನನ್ನು ಕೊಂದು ಬಿಡುತ್ತಿದ್ದೆ ಎಂದ. ಸೇವಕನು ಚಾಣಾಕ್ಷತನದಿಂದ, ಸ್ವಾಮಿ, ನೀವು ಬೇರೆ ರಾಜ್ಯದ ಆಡಳಿತದಲ್ಲಿ ಮಗ್ನರಾಗಿದ್ದೀರಿ. ಇಂಥ ಸಣ್ಣ ವಿಷಯಕ್ಕೆಲ್ಲ ನಿಮಗೆ ತೊಂದರೆ ಕೊಡುವುದು ಬೇಡವೆಂದು ಭೂತದೊಡನೆ ನಾನೇ ವ್ಯವಹರಿಸಲು ನಿರ್ಧರಿಸಿದೆ. ಹೀಗಾಗಿ ಆ ತಿಂಡಿಯನ್ನೆಲ್ಲ ನಾನೇ ತಿನ್ನಬೇಕಾಯಿತು. ನಾನು ತಿಂದದ್ದು ನೋಡಿ ಭೂತ ಹೊರಟು ಹೋಯಿತು ಎಂದ. ಒಡೆಯನು ಅಡಿಗೆ ಮನೆಗೆ ಹೋಗಿ ಫ್ರಿಡ್ಜ್ ತೆರೆದು ನೋಡಿದ. ಸಿಹಿ ತಿಂಡಿ ಮಾಯವಾಗಿತ್ತು. ಅವನು ಸೇವಕನಿಗೆ ಏನೂ ಹೇಳುವಂತಿರಲಿಲ್ಲ. ಹಿಂದಿನ ದಿನವೇ ಸೇವಕನಿಗೆ ಆ ತಿಂಡಿಯಲ್ಲಿ ಒಂದು ಪಾಲು ಕೊಟ್ಟಿದ್ದರೆ ಇಂದು ತನಗೆ ತಿನ್ನಲು ಸಿಗುತ್ತಿತ್ತು ಎಂಬ ಪಾಠವನ್ನು ಅವನು ಕಲಿತ. ಇನ್ನು ಮುಂದೆ ಎಲ್ಲ ತಿನಿಸುಗಳನ್ನು ಸ್ವಲ್ಪ ಸೇವಕನಿಗೆ ಕೊಟ್ಟು ತಿನ್ನಬೇಕೆಂದು ಅವನ ನಿರ್ಧಾರಕ್ಕೆ ಬಂದ. ಚಲೋ ಐತೆ ಕತ್ತಿ ಕೇಳಕ್ಕೆ. ಚಲೋ ಐತೆ. ಓಕೆ, ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಹಾಂ, ಓಕೆ, ಎಂಡ್ ಮಾಡಿಬಿಡು. ಇಲ್ಲ, ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೇವೆ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್.